ಒಂದು ಹೇಳ್ತೀನಿ ನೋಡ್ರಿ ಮಾತು, ಎಲ್ಲ ಲಕ್ಷ ಕೊಟ್ಟು ಕೇಳಲಿ. ನೀವು ಒಟ್ಟ ಆರಾಮಿರ್ಬೇಕಂದ್ರೆ, ಫುಲ್ ಆರಾಮಿರ್ಬೇಕಂದ್ರೆ ಏನು ಮಾಡಬೇಕು? ರೊಕ್ಕ ಕೊಡಂಗಿಲ್ಲ, ರೂಪಾಯಿ ಕೊಡಂಗಿಲ್ಲ, ಏನೂ ಮಾಡಂಗಿಲ್ಲ. ತಲೆ ಮೇಲೆ ಕೈ ಇಟ್ಕೋರಿ, ಎದೆ ಮೇಲೆ ಕೈ ಇಟ್ಕೋರಿ, ಪಾದವನ್ನು ಮುಟ್ಕೋರಿ, ಅಂದ್ರೆ ದೂರ್ಲಿಂದ ಬೆಚ್ಚಿಗೆ ಇಟ್ಕೊಂಡ್ಬಿಡ್ಬೇಕಂತ ಒಂದು ವರದಿ ಆಗೈತೆ. ಅದು ಇವನು 3 ಬೆಚ್ಚಿಗೆ ಇಟ್ಕೊಳ್ಳೋದ್ರಿಂದ ನಮ್ಗೆ ಯಾವುದೇ ರೋಗ ರುಜಿನಗಳು ಬಡಿಯುವುದಿಲ್ಲ ಅಂತ ಹೇಳ್ತಾರ. ಆದ್ರೆ ಅರ್ಥೇನು, ಆರಾಮಿದ್ರೆ ಬೇಷ ಆತ. ಈಗ ತಂಪೈತಲ್ಲ, ಈಗ ತಂಪೈತಿ, ಮಳೆ ಹತ್ತೈತಿ, ಜಿಟಿ 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 ಬಿಸಿಲಾಗಿ ನಡೀತಿದೆ. ಈ ತಂಪಿನೊಳಗೆ ಈ ಥರ ನೀವು ನೆತ್ತಿಯನ್ನು, ನಿಮ್ಮ ಎದೆಯನ್ನು, ನಿಮ್ಮ ಪಾದಗಳನ್ನು ಬೆಚ್ಚಗೆ ಇಟ್ಕೋರಿ, ಆರೋಗ್ಯವಾಗಿರ್ತೀರಿ. ಇಲ್ಲಿಕಂದ್ರೆ ಏನಾಕೈತಿ, ನೆತ್ತಾಗಿಂದ ಹಾಸಿ, ಎದೆಗಿಂದ ಹಾಸಿ, ಕಾಲಾಗಿಂದ ಹಾಸಿ ನಮಗೆ ತಂಪು ಸೇರಿಕೊಂಡು ಕಫ, ನೆಗಡಿ, ಜ್ವರ, ವಾಂತಿ, ಬೇದಿ ಎಲ್ಲ ಚಲೋ ಆಗ್ಬಿಡ್ತೈತಿ. ಅಷ್ಟು ಮಾಡ್ತೀರಾ? ಹೇಳಿ ಚಲೋ ಆತಾ? ಗೊತ್ತಿತ್ತಾನ ನಿಮ್ಗೆ? ಮೊದಲು ಗೊತ್ತಿತ್ತಾನ? ಇಲ್ಲೋದಿಲ್ಲ. ಆಮೇಲೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ, ಇನ್ನೊಂದು ಟಿಪ್ಸ್. ಒಂದು ನಿಮಿಷ ಹಿಡ್ಕೊ, ಅಷ್ಟೇ ಹಿಡ್ಕೊ. ಇನ್ನೊಂದು ಟಿಪ್ಸ್ ಹೇಳ್ತೀನಿ. ನೀನೇನ ಹುಡುಗರಿಗೆ ಹೇಳಿ, ನಾವು ಒಳ್ಳೆದರಿಗೆ ಎಲ್ಲರೂ ಈ ಕಡೆ ಬರ್ರಿಪ್ಪ, ಒಂದು ನಿಮಿಷ ಬರ್ರಿ, ಪಟ್ನ ಬರ್ರಿ, ಈಚೆ ಬರ್ರಿ, ಪಟ್ಟ ಈಚೆ ಕಡೆ ಬರ್ರಿ. ಪ್ರವೀಣ ನೀನು ಕೇಳಿಸ್ಕೊಂಡಿಯಲ್ಲ, ನೀನು ಇದ್ರದ್ದು ಹೇಳಿದ್ದಿಲ್ಲ ಅದು ಒಂದು. ನೀನ ಸ್ವಲ್ಪ ಹಿಡಿ, ಈಗ ಬೇಡ, ಇಕ್ಕಟ್ಟ ಈಗ ಹೋಗು. ಈಗ ಒಂದು ಹೇಳ್ತೀನಿ, ಏನಪ್ಪ ಅಂತಂದ್ರ ದಾರಿ ಒಳಗೆ ಎಲ್ಲ ಹೋಗೋ ಮುಂದ ರೀಸರ್ ಬೀಳ್ತ, ಪೆನ್ ಬಿದ್ದಿರ್ತೈತಿ, ನೋಟ್ ಬಿದ್ದಿರ್ತೈತಿ, ಏನೋ ಒಂದು ಬಿದ್ದಿರ್ತೈತಿ. ತಗೊಂತೀರೋ ಏನು ಬಿಟ್ಟು ಬರ್ತಿರೋ? ತಗೊಂತೀರಿ. ಮಕ್ಕಳು ಚಾಳೆದು ತಡಿಯ, ನೀನು ಚಕ್ರ ಬಂದು ಬಿದ್ದೇವು ಕಾಲಿಗೆ. ನೋಡೋಗಿಲ್ಲಪ್ಪ ನೀವು, ಬೆಟ್ಟತ್ತನು ಬೆಟ್ಟತ್ತಲ್ಪ ಏನಲ್ಲ ಇಲ್ಲ ಈ ಕಡೆ ಜನ ಹೋಗ್ತಾರೆ ಸಚ್ಚು ಅಂತ ಒಂದು ನಿಮಿಷ ನಿಂತ್ಬಿಡಿ, ಹೇಳ್ಬಿಡ್ತೀನಿ, ತಗೋಬೇಡಿ. ಹೌದಾ? ನಿನ್ನೆ ನಮ್ಮ ಶಾಲೆಯೊಳಗ ಅವನ ಹೆಸರೇನು? ಮನೋಜ. ಹೌದಿಲ್ಲ? ಮನೋಜ್ ಏನ್ ಮಾಡ್ಯಾನ, ದಾರ್ಯಾಗ ಬಿದ್ದು ಇದನ್ನ ತೊಗೊಂಬಂದಲ್ಲ, ರೀಸರ್ ತೊಗೊಂಬಂದು ಸುಮ್ ಕೂತಿಲ್ಲವ, ಬಾಟ್ಲಿಗೆ ಬೀಚಿನ್ಕಿ ಹೆಚ್ಚಾಕ್ ಹೋಗ್ಯಾನ. ಕಾರ್ಬಾರ ಅಂತೀರಿ, ಏನಂತೀರಿ ನೀವು ಇದಕ್ಕೆ? ಹೆಚ್ಚಾಕ್ ಹೋಗಿ ಕೈಗೆ ಹತ್ತೈತದ. ಆ ಕೈ ರಕ್ತ ತಗೊಂಡು ಹೆಂಗೆ ಹಚ್ಕೊಂಡನವ? ಹಚ್ಕೊಂಡನ. ಅದು ನನಗೆ ಗೊತ್ತಾಗಿಲ್ಲ. ಈ ಕಟ್ಟ ಅವ್ನು ಹಂಗ್ಯಾಗ ಕಲಿಯಾಗ ಬಿತ್ತು, ರಕ್ತದ ಕಲಿ ಅಂತ ನಾನು ಏನು ಮಾಡ್ಕೊಂಡೆ ಅಂತ ಕೇಳಿದೆ. ನಾನು ಅದು ಎಷ್ಟೊತ್ತು ಮಾಡೋಣ ಗೊತ್ತಿಲ್ಲ, ಆಲ್ರೆಡಿ ರಕ್ತದ ಕಲಿ ಒಣಗಿಬಿಟ್ಟಿರ್ತದ. ಇಲ್ರಿ ನಾ ರೀಸರ್ ದಾರ್ಯಾಗ ಬಿದ್ದಿತ್ರಿ, ತೊಗೊಂಡಿನ್ರಿ, ಕೈ ಹತ್ತಿತ್ರಿ ಅಂತ ಹೇಳ್ದ. ನಾ ಇದಕ್ಕೊಂದು ನಾ ಏನು ಹೇಳಿದ್ನಪ್ಪ ಪ್ರವೀಣ್, ನಿನ್ನೆ ಎದ್ರ ಉದಾಹರಣೆ ಹೇಳಿದ್ನ? ನಿನ್ನೆ ಪಾರಿವಾಳದಲ್ಲ, ಇನ್ನೊಂದು ಹೇಳಿದ್ನಲ್ಲ, ನೀ ಇದ್ದಿದ್ದಿಲ್ಲ ರೀಸರ್ದು ಉದಾಹರಣೆ ಹೇಳೋ ಮುಂದ ಏನು ಹೇಳಿನಿ? ಅಲ್ಲ, ಎದ್ರ ಸಲ ಹೇಳಿದ್ನಿ ಅದನ್ನು ತಗೋಬಾರ್ದಂತೆ. ಮತ್ತೇನು ಹೇಳಿಲ್ಲ, ನೆನಪಿಲ್ಲ? ನಾ ಹೇಳ್ತೀನಿ ನೋಡ್ರಿ, ಒಂದು ನಿಮಿಷ ಇಡಿ. ನಾ ಹೇಳ್ತೀನಿ ನೋಡ್ರಿ, ಯಾಕೆ ಹೇಳ್ತೀನಿ ಅನ್ನೋದು. ಅಲ್ಲೊಬ್ರು ಶಿಕ್ಷಕರಾದವರು, ಈ ಉದಾಹರಣೆಯಾಗಿ ಅದು ಒಂದು ಶಿಕ್ಷಕರಿಗೆ ಆಗಿಬಿಡು. ಒಬ್ರು ಶಿಕ್ಷಕರು ಎಷ್ಟು ಹೇಳು, ಒಂದು 15 ವರ್ಷದ ಮಾತು. ಏನು ಮಾಡ್ಯಾರ ಅವರು? ಅವ್ರನ್ನ ಹಾಕಿಟ್ಟಿದ್ದು ಏಡ್ಸ್ ಬಂದ್ಬಿಡ್ತು ಸರ್ಗೆ. ಏನು ಹೇಳ್ರಿ? ಏಡ್ಸ್ ಬಂದ್ಬಿಡ್ತು. ಯಾಕೆ ಅಂತ ಕೇಳಿದ್ರು. ಕೆಟ್ಟ ಕೆಲಸ ಮಾಡಿದ್ರೆ ಏಡ್ಸ್ ಬರ್ತಾ. ಅವ್ರು ಎಕ್ದಮ್ ನಂಬರ್ 1 ಸರ್. ಅವರು ಸರ್ಗೆ ಬಂತು. ಯಾಕೆ ಅಂದ್ಕೊಳ್ಳಿನ, ಅವ್ರ ಮನ್ಯಾಗ ಒಬ್ರಿಗೆ ಏಡ್ಸ್ ಇತ್ತಂತ. ಅವರು ಶೇವಿಂಗ್ ಮಾಡ್ಕೊಂಡ, ಶೇವಿಂಗ್ ಮಾಡಿ ಅದನ್ನ ಇಟ್ಟಾರ ರೀಜನ್. ಸರ್ಗೆ ಗೊತ್ತಾಗಲಾರ ಅವ್ರ ರೀಜನ್ ತಗೊಂಡು ಇವ್ರು ಶೇವಿಂಗ್ ಮಾಡ್ಕೊಂಡ. ಇಷ್ಟೇ. ಅದರರ್ಥ ಏನು, ಅವು ಜರ್ಮ್ಸು, ರೋಗಾಣುಗಳು ಯಾವುದೇ ವಸ್ತುವಿನ ಮೇಲೆ ಅಂಟ್ಕೊಂಡಿರ್ತಾವ. ಹೌದಾ? ಈಗ ಉದಾಹರಣೆಗಾಗಿ ದಾರ್ಯಾಗ ಬಿದ್ದಿರ್ತಾವ ವಸ್ತುಗಳು, ರೀಜರ್ ಬಿದ್ದಿರ್ತಾವ. ಅವು ಏನು ಚಲೋ ಅಂತೀರಿ, ಕೆಟ್ಟಿರ್ತಾವ ಅಂತೀರಿ ನೀವು? ಚಲೋನೇ ಇರ್ಬೋದು, ಕೆಟ್ಟನೇ ಇರ್ಬೋದು. ಅವೇನು ಕಣ್ಣಿಗೆ ಕಾಣ್ತಾವ?
ಹಾಯ್ ಹಲೋ ನಾ ರೋಗಾನು ಅದೀನಿ ವೈರಸ್ ಅದೀನಿ ನೀವು ಮುಟ್ಬೇಡ ಅಂತ ಹೇಳ್ತಾವ ಅವು ಮುಟ್ಟೆ ಮುಟ್ತೀರಿ ನೀವು. ಆಮೇಲೆ ಇನ್ನೊಂದು ವಿಡಿಯೋ ತೋರಿಸ್ತೀನಿ ನಾನು ನಿಮ್ಗೆ, ಇನ್ನೊಂದು ವಿಡಿಯೋ ತೋರಿಸ್ತೀನಿ. ನಾಯಿಗೆ ಯಾರ್ಯಾರ ಮ್ಯಾಗ ನಾಯಿ ಅದಾವ? ನಾಯಿ ಬಾಯಿ ಕೈ ಯಾರು ಇಡ್ತೀರಿ? ಅನ್ನ ಯಾರು ತಿನ್ನಿಸ್ತೀರಿ ಬಾಯಿ ಇಟ್ಟು? ತಾಟ ಯಾರು ಮುಟ್ತೀರಿ? ಮುಟ್ಟದ ಇಲ್ಲ. ಮತ್ತೆ ನಾಯಿಗೆ ಏನ್ ಮಾಡ್ತೀರಿ? ಊಟ ಕೊಡ್ಬೇಕಾದ್ರೆ ಏನ್ ಮಾಡ್ತೀರಿ? ತಡಿ ಬಂದು ನೀವು ಪ್ರೀತಿಯಿಂದ ನೆಕ್ತಿರ್ತೀವಿ ಹಿಂಗ್ ಹಿಂಗ್ ಮಾಡ್ತಿರ್ಬೇಕಲ್ಲ. ಯಾರ್ಯಾರು ಮಾಡ್ತಾವು ನಿಮ್ಮ ಮೇಲೆ? ಯಾರ್ಯಾರು ನಾಯಿ ಜೀವ ಅದಾವು? ಬಂದ್ ಕೇಳ್ರಿ ನೋಡ್ತೈತ್ರಿ. ಮಾರಿಗೆ ನೆಕ್ತೈತೇನೋ? ಇಲ್ರಿ. ಕೈ ನೆಕ್ತೈತೇನೋ? ನೆಕ್ಕು ಯಾವ್ದು ನಾಯಿ? ಹಿಂಗ್ ಬರೀ ಕಡೆ ನಾಯಿ ಬಿಟ್ಕೋಬೇಕ್ರಿ. ಅದು ನಮ್ಗೆ ಮತ್ ಮನೆ ಬಂದತ್ರಿ. ಕೈ ಕೈ ಬರ್ತೈತ್ರಿ. ನಾಡಿಗೆ ನೆಕ್ಕುತ್ತವನ ಯಾರ ನಾಯಿ? ನೆಕ್ಕುದಿಲ್ಲ, ಚಲೋ ಆತ. ಬೆಕ್ಕ ನೆಕ್ತಾವ. ಈಗ ನೆಕ್ಕಿದ್ರೆ ಏನಾಕೈತಿ? ಅದ್ರ ಯಾಕೆ ನೆಕ್ಕಿಸ್ಕೋಬಾರ್ದು ಅನ್ನೋದನ್ನ ನಾವು ಒಂದು ವಿಡಿಯೋ ತೋರಿಸ್ತೀವಿ. ಇಕ್ಕಟ್ ನೋಡ್ರಿ ಅಂತ ನೋಡಿದ ಮೇಲೆ ಹೇಳಿರಿ ಅಂತ ನೀವು. ಒಳ್ಳೇದಾಗಿ ನಾಯಿನ ಪ್ರಾಣಿನ ಸಾಕ್ಬಾರ್ದಂತಲ್ಲ, ಸಾಕ್ರಿ, ದೂರ ಇಡಬೇಕು. ಅವಕ್ಕ ನೆಕ್ಸೋದು, ಬಾಯಿ ಇಟ್ಟು ಪ್ರೀತಿ ತೋರಿಸೋದು, ಕೈ ಒಳಗೆ ಬಾಯಾಗಿ ಕಣ್ಣ ತೋರಿಸೋದು, ಹಿಂಗೆ ತೋರಿಸ್ದ ನೋಡುವ ಹಂಗೆ ಮಾಡಬಾರ್ದು. ಹೌದಾ? ಅದನ್ನ ಮಾಡಿದ್ರೆ ಏನಾಕೈತಿ ಅನ್ನೋದು ನಾನು ನಿಮ್ಗೆ ಈಗ ಊಟ ಮಾಡಿದ್ಕೊಂಡು ನೆನಪು ಮಾಡ್ರಿ. ನನಗೆ ವಿಡಿಯೋ ತೋರಿಸ್ತೀನಿ, ಚಲೋನೋ ಕೆಟ್ಟೋ. ಆದ್ರೆ ಒಳ್ಳೇದಾಗಿ ನಾ ಒಂದು ಲಾಸ್ಟ್ ಹೇಳ್ತೀನಿ, ಹಂಗೆ ಮಾಡಬೇಡ್ರಿ. ಯಾಕೆ ಏನು ಅನ್ನೋದು ಇಕ್ಕಟ್ಟು ಹೇಳ್ತೀನಿ, ವಿಡಿಯೋ ತೋರಿಸಿದ ಮೇಲೆ ಹೇಳ್ತೀನಿ. ಹೋಗಿ ಬರ್ತೀರಾ? ಆಮೇಲೆ ರೀಜರ್ಂದು ಅಷ್ಟೇ, ಯಾವುದೇ ವಸ್ತುಗಳನ್ನ ಮುಟ್ಟಬೇಡ್ರಿ. ಹಾಂ ಜನ ನಡೀರಿ. ಪ್ರವೀಣ ಇನ್ನಿಷ್ಟು ತೊಗೊಂಡು ನಡಿ. ಮತ್ತೆ ಕರಿ, ಇನ್ನೊಬ್ರು ಕರಿ, ಬಾರ ಇಲ್ಲೇ, ಬಾಯಿಲೆ ಇನ್ನಿಷ್ಟು ತೊಗೊಂಡು ನಡಿ ಬಾ ಆಚೆ ಕಡೆ ಕ್ಲಾಸಿಗೆ. ಮತ್ತೆ ಈಗ ಹೋಗಿ ಬರೋದು ರವಿ, ಇವ್ ನೋಡ್ಬೇಕು ಕುಳಿತಾವಂತೀರ ಹೋಗ್ತಂತವ್ರಿ, ಯಾರಿಗೆ ಗೊತ್ತು? ಇವ್ರಿಗೆ ಬರೇ ಬಗ್ರಿ ಹಾಡು ಹೊತ್ತೈತಪ್ಪ ಇವ್ರಿಗೆ. ಏನು ಬಗ್ರಿ ಆಡ್ತಿರೋ ಏನಪ್ಪ ಯಪ್ಪ? ಬರೇ ಬಗ್ರಿ 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 ಬಗ್ರಿ. ಇಲ್ಲಿ ಗುಂಡ ಬಗ್ರಿ. ಬರೀ ಹಾಕೊಂತೀರಿ, ಬರೀರಿ ಎಲ್ಲರೂ ಸುಮ್ಮನೆ ಬರೀರಿ. ನೋಡಿ ಎಷ್ಟು ಶಾಂತಾಗಿ ಬರೀತಾರ ನೋಡಿರಿ. ಇಲ್ಲ ಇಲ್ಲ ಇನ್ನು ನೋಡು, ಇವರು ಎಷ್ಟು ಶಾಂತಾಗಿ ಬರೀತಾರ ನೋಡು, ನೋಡು. ವೆರಿ ಗುಡ್. ಬರೀ ನಾನು ಹಾಕ್ಕೊಡ್ತೀನಿ, ಈಗ ಎಲ್ಲ ಹುಡುಗರಿಗೆ ಹಾಕ್ಕೊಡ್ತೀನಿ. ಈ ಸದ್ದ ಊಟಕ್ಕೆ ಬಿಡುತ್ತಾ ಏನಪ್ಪ? ಬರೀ ಹೊಡೋದು ಬರೀ. ಆತ್ಮವಿಶ್ವಾಸ ಪ್ರವೀಣ, ಈಗ ಹಿಂದಿ ಶಬ್ದದ ಮೇಲೆ ಪರೀಕ್ಷೆ ನೋಡಪ್ಪ. ಈಗ ಇಲ್ಲಿ ಹಾಕ್ಕೊಡಾಕುಂತೀನಲ್ಲ ನಾನು, ಎದ್ದು ಬಾಯಿಲ್ಲ ಒಂದು ನಿಮಿಷ. ಇಂಥ ಪ್ರಾಕ್ಟೀಸ್ ಮಾಡ್ಕೋಬೇಕು ನೋಡಿ ಸದ್ದ ನೀವು. ನಿಮಗೆ ಇಲ್ಲೊಂದಿಷ್ಟು ಶಬ್ದ ಹೇಳ್ತೀನಿ ನಾನು, ಎಲ್ಲ ಬರಪ್ಪ ರಮೇಶ್ ಬಾಯಿಲಿ. ಈ ಸದ್ದ ನಾನು ಏನು ಹೇಳ್ತೀನಿ ಇಲ್ಲದಾವಲ್ಲ ಕರೆಕ್ಟ್. ಈಗ ಏನು ಹಾಕ್ಕೊಟ್ಟಿನಲ್ಲ, ಈಗ ಒಂದು ಇದನ್ನು ತೊಂಬರಿ ನೀವು. ಇಲ್ಲಿ ಎಲ್ಲರಿಗೂ ಹೇಳಬೇಕು. ಏನು ಹೇಳ್ಬರ್ಬೇಕಂದ್ರೆ ಹೋಗಿ ಇಲ್ಲದಾವಲ್ಲ ಈ ಶಬ್ದ, ಈ ಶಬ್ದದ ಮೇಲೆ, ಈ ಶಬ್ದದ ಮೇಲೆ, ಈ ಶಬ್ದದ ಮೇಲೆ ಆತ್ಮವಿಶ್ವಾಸ ಇಂಥವು ಇದದಾವಲ್ಲಿ ಒತ್ತಿದ್ದು. ಇವಿಷ್ಟು 1 2 3 4 5 6 ಶಬ್ದದ ಮೇಲೆ ಪರೀಕ್ಷೆ ಸದ್ದ. ಇವನಿಗೆ ನಾ ಬೋಡಿ ಮೇಲೆ ಬರೆಸ್ತೀನಿ ಸದ್ದ ಕರ್ಕರ್ದ. ಇವ್ನು ನೀವು ಬರ್ಯಾಕೆ ಕಲ್ಕೋಬೇಕು. ಈ ಸದ್ದ ಚಾಲು ಮಾಡಿಬಿಡ್ರಿ. ಹೇಳಿ ಬರ್ತೀಯಾ ಹೋಗಿ? ಪುಸ್ತಕನಾಗ ಅದಾವ ಈಗ, ಇಲ್ಲದಾವು. ಅನುಶಾಸನ ಆತ್ಮವಿಶ್ವಾಸ ಬೇಡ. 5 ಶಬ್ದ. ಮೂಲ್ಯ ಹಾಂ, ಹಮದರ್ದಿ ಒಳ್ಳೆ, ತುಮ್ಹಾರೆ ಪಹುಂಚ. ಸಾಕು, ಇಷ್ಟ ಸಾಕು. ಘೂಮ್ ಚೀಂಟಿ. ಇಷ್ಟು ಶಬ್ದ ನಂಬರ್ ಪೇಜ್ 28ನೊಳಗೆ. ಇನ್ನೊಂದು ಬೇಕಾದ್ರೆ ನಾನು ಹಿಂದಿ ಪುಸ್ತಕ ತೊಗೊಂಬಾರಕ, ನಾನು ಇಂಗ್ಲೀಷ್ ಹಾಕಿ ಕೊಡ್ತಿರ್ತೀನಿ. ಎಲ್ಲರಿಗೆ ಹಾಕಿಸಿ ಬರಬೇಕು.
ಏನ ಊಟ ಆದ ಕೂಡಲೇ ಸದ್ದ ಇದ್ರ ಮೇಲೆ ಪರೀಕ್ಷೆ ಅಂತ ಹೇಳಿ ಈಗ ಅಂದ್ರೆ ಊಟ ಅಂತ ಅಲ್ಲ ಇವು ಬರೀ ಮುಗಿದ ಮೇಲೆ ಒಳಗಿನ ಗಂಟೆ ಹೊಡ್ದಾನ. ಇವನ್ನೆಲ್ಲರೂ ಬರೆದು ಇಡ್ತಾರಲ್ಲ ಈಗ ಐದೇ ಸರಿ ಬರೆದು ಇಟ್ಟು ಕೂಡ ಪರೀಕ್ಷೆ ಅಂತ ಹೇಳ್ಬಿಡು ಹೋ ಎಲ್ಲರಿಗೆ ಅಂತ ಹೇಳಿ ಎಲ್ಲರಿಗೂ ಏ ರಂಗಣ್ಣ ಇಲ್ಲಿ ಬರೀ ಬಾ. ಈಗ ನಾನು ಅದನ್ನ ಇಂಗ್ಲೀಷ್ ಹಾಕ್ಕೊಡ್ತೀನಿ ಇಂಗ್ಲೀಷ್ ಇಲ್ಲಿ ಯಾಕೆ ಬಂದ್ಯಪ್ಪ ಇಲ್ಲಿ ಯಾಕೆ ಬಂದ್ಯೋ ಓಯ್ ಊಟಕ್ಕೆ ಬಿಡ್ತಾ ಊಟಕ್ಕೆ ಇವ ನೋಡಿ ಹೆಂಗೆ ಲಗಿನ್ಸ್ ಹಾಕೊಂಬಂದ ನೋಡಿ ನೀವು ಇಟ್ಟು ಮಳೆಗಾಲದಾಗ ಹಾಕೊಂಬರ್ರಿ ಯಾಕಪ್ಪ ಬೆಚ್ಚಗೆ ಅನ್ಸತ್ತದ ನಿನಗೆ ಭಾಳ ಬೆಚ್ಚಗೆ ಅನ್ಸತ್ತಲ್ಲ ನೀವು ಹಾಕೊಂಬರ್ರಿ ಸ್ವಲ್ಪ ಮಳೆಗಾಲ ಐತಲ್ಲ ಬೆಚ್ಚಗಾಗಿ ಬರ್ರಿ ಸ್ವಲ್ಪ ಇನ್ಫಾರ್ಮ್ ಮೇಲೆ ಆರೋಗ್ಯವಾಗಿರ್ಬೇಕಂದ್ರೆ ಇಲ್ಲೆದ್ದಿರಿ ಬರ್ರಿ ಒಂದು ನಿಮಿಷ ಎದ್ದಿದ್ರಿ ಎಲ್ಲರೂ ಇಲ್ಲ ಇಲ್ಲ ನೀ ಕಡ್ಡಿ ಹೋಗಿ ಗುಡ್ಡ ಮಾಡಬೇಡ ನೀನು ಅವು ಎಂಥ ಪರಿ ಬಡ್ದು ಬಿಟ್ಟನಂತ ಇವನು ಕಾಲು ಎಕ್ದಮ್ ಮುರಿದು ಬಿಡ್ತಂತ ಹೌದಿಲ್ಪ ಮುರಿದು ಬಿಡ್ತಾ ಈ ಟಚ್ ಮಾಡಿದ್ರೆ ಟಚ್ ಮಾಡಿದಕ್ಕೆ